ತುಂಬಾ ಚೆನ್ನಾಗಿತ್ತು. ಎಷ್ಟು ಸೂಪರ್ ಆಗಿತ್ತು? ಸೂಪರ್ ಇತ್ತು ತುಪ್ಪ ಜೊತೆಗೆ. ಸರ್ ಹೋಳಿಗೆ ಹೇಗಿತ್ತು? ಇಲ್ಲೆಲ್ಲ ವ್ಯವಸ್ಥೆ ಹೇಗೆ ಇಷ್ಟ ಆಗ್ತಾ ಇದೆ ನಿಮ್ಗೆ? ನಿನ್ನೆ ಏನ್ ಫೇವ್ರೇಟ್ ಇತ್ತು ನಿಮಗೆ? ನಿನ್ನೆ ಕೇಸರಿ ಬಾತ್, ಶೀರಾ ಫೇವ್ರೇಟ್. ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ತಿಂದಿದೆ ನೀವು? ಇಲ್ಲ, ಕಾಯಿ ಹೋಳಿಗೆ ಫೇವ್ರೇಟ್. ಎಲ್ಲವೂ ಚೆನ್ನಾಗಿದೆ. ಎಲ್ಲಾ ದಿನನೂ ಎಲ್ಲದೂ ಚೆನ್ನಾಗಿದೆ ಮೇಡಮ್. ಯಾವಾಗ್ಲೂ ಈ ತರ ಜೀವನ ಅನುಭವಿಸೇ ಇಲ್ಲ. ಹೌದಾ? ತುಂಬಾ ಚೆನ್ನಾಗಿದೆ. ಈಗ ನಿಮ್ಮ ಊರಲ್ಲಿ ಬಾಯ್ಲ್ಡ್ ರೈಸ್ ಇರ್ಲಿಲ್ಲ, ಇಲ್ಲಿ ಬಾಯ್ಲ್ಡ್ ರೈಸ್ ಟ್ರೈ ಮಾಡಿದ್ರಾ? ಹೌದೌದು, ನಾವು ಇದನ್ನ ರೈಸ್ ಮಾಡಿದ್ವಿ, ಊಟ ಮಾಡೇ ಇಲ್ಲ. ಮಾಡಿ ಅಲ್ವಾ? ಏನ್ ಅನ್ಸುತ್ತೆ ಈಗ ಬಾಯ್ಲ್ಡ್ ರೈಸ್? ಹೌದು, ಸೂಪರ್ ಸೂಪರ್ ಸರ್. ನಿಮ್ ಹೋಳಿಗೆ ಇಷ್ಟ ಆಯ್ತಾ? ತುಂಬಾ ನನಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಅದು ಪ್ರಸಾದ ರೂಪದಲ್ಲಿ ಹೋಳಿಗೆ ಅಂತ ತುಂಬಾ ಮನಸ್ಪೂರ್ವಕವಾಗಿ ತಿಂದ್ಬಿಟ್ಟೆ. ತುಂಬಾ ಪ್ರಸಾದದ ರೂಪದಲ್ಲಿ ತುಂಬಾ ಸ್ವೀಟ್ ಇಷ್ಟಪಟ್ಟು ತಿಂತಾ ಇದ್ದೇನೆ ನೋಡಿ. ಹೋಳಿಗೆ ಅಂದ್ರೆ ತುಂಬಾನೇ ಇಷ್ಟ ನಮ್ಗೆ. 20 ಕೂಡ ನಾವು ದಾವಣಗೆರೆಯಿಂದ ಒಂದು 15-20 ಜನ ಬಂದಿದ್ದೀವಿ ನಾವು ಭಜನಕ್ಕೆ ಮಾಡಕ್ಕೆ. ನಮ್ಗೆ ತುಂಬಾನೇ ಇಷ್ಟ ಮಂಜುನಾಥ ಸ್ವಾಮೀಜಿ. ವ್ಯವಸ್ಥೆ ಎಲ್ಲ ಹೇಗೆ ಚೆನ್ನಾಗಿದೆ? ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಅದು ಸ್ವಚ್ಛತೆನೂ ಕೂಡ ಚೆನ್ನಾಗಿದೆ. ಇಲ್ಲಿನ ಒಂದು ಜ್ಞಾನ ಕೂಡ ತಿಳ್ಕೊಂಡಿರ್ತೀವಿ, ಒಳ್ಳೆ ರೀತಿಯಲ್ಲಿ ನಾವು ತಿಳ್ಕೊಂಡಿದೀವಿ. ಆದ್ರೂ ಇಲ್ಲಿ ಒಂದು ಇದನ್ನ ನಾವು ಮನೆಯಲ್ಲಿ ಹೋದ್ರು ಕೂಡ ಭಜನೆ ರೂಪದಲ್ಲಿ ಮತ್ತೆ ಎಲ್ಲರಿಗೂ ನಾವು ಇದನ್ನ ಮಾಡಿ ಈ ಒಂದು ಅನ್ನಪೂರ್ಣೆಗೆ ಋಣವಾಗಿದ್ದೀವಿ ನಾವು. ಅದನ್ನ ಋಣ ತೀರಿಸ್ಕೋಬೇಕು. ಇದು ಅನ್ನವಲ್ಲ, ಮೃಷ್ಟಾನ್ನ ಭೋಜನ. ತುಂಬಾ ಚೆನ್ನಾಗಿದೆ ಅಡುಗೆ, ಮಾತ್ರ ಸೂಪರ್ ಆಗಿದೆ. ನಮ್ಮ ಮನೆಯಲ್ಲ ತರ ಈ ತರ ಮಾಡಲ್ಲ. ಒಳ್ಳೆ ಪದ್ಧತಿ, ಒಳ್ಳೆ ಅನುಕೂಲ. ಮನಸ್ಫೂರ್ತಿ ಆಗಿದೆ. ಮತ್ತೆ ಇರ್ಬೇಕು ಅನಿಸ್ತೈತಿ, ಇಲ್ಲೇ ಹೋಗ್ಬೇಕು ಅನಿಸ್ತಾ ಇಲ್ಲ ಮೇಡಮ್ ಅವರೇ. ಹೋಗ್ಬೇಕು ಅನಿಸ್ತಾ ಇಲ್ಲ, ನಾವ್ ಇನ್ನೂ ಕಲಿಬೇಕಿಲ್ಲೇ ಇದ್ದು ಅನಿಸ್ತೈತಿ. ಇಲ್ಲಿನ ವ್ಯವಸ್ಥೆ ನೋಡಿದ್ರೆ. ನಾವು ಭಜನೆ ಮಾಡಿ 6 ತಿಂಗಳಾಯ್ತು. ಈ 25ನೇ ವರ್ಷ 26ನೇ ವರ್ಷದ ಭಜನಾ ಕಮ್ಮಟ ನೋಡಿದ್ದು ಅಷ್ಟು ಖುಷಿ ಆಯ್ತು. ಇನ್ನೂ ಸ್ವಲ್ಪ ದಿನ ಇಲ್ಲೇ ಇದ್ರೆ ಇರೋಣ ಅನ್ನಿಸ್ತು. ಹೇಮಾವತಿ ಅಮ್ಮನವರು ಉಪನ್ಯಾಸ ಮಾಡಿದ್ರು, ಅದನ್ನ ಕೇಳಿ ಮೊಬೈಲು ಸೈಡಿಗೆ ಇಡ್ಬೇಕು. ದಿನ 10 ನಿಮಿಷ, ಒಂದು 1/4 ಗಂಟೆ ಆ ಥರ ಯಾರು ಉಪನ್ಯಾಸ ಕೊಟ್ರೆ ಮತ್ತೊಮ್ಮೆ ಅದನ್ನ ಫೋನ್ ಮುಟ್ಟಬಾರ್ದು ಜೀವನದಲ್ಲಿ. ಆ ಥರ ಕೊಡೋರು 10 ನಿಮಿಷ ಇದ್ರೆ ನಮ್ಮ ಜೀವನ ಅಂದ್ರೆ ಗಗನ ಮುಟ್ಟುವಾಗ ಮಾಡ್ಕೊಳ್ಬೋದು. ಇಲ್ಲೇ ಊಟ ತಿಂಡಿ ವ್ಯವಸ್ಥೆ, ನಾವು ಬಂದ ತರಬೇತಿಗಾರರಿಗೆ ಎಲ್ಲದೂ ಒದಗಿಸ್ತಾನೆ. ನಾವು ಮನೇಲಾದ್ರೆ ಈ ವ್ಯವಸ್ಥೆ ಕೊಡಕ್ಕಾಗಲ್ಲ. 4 ಜನ ನೆಂಟರು ಬಂದ್ರೆ ಆ ದೇವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಶಿಬಿರಾರ್ಥಿಗಳಿಂದ ಕೋಟಿ ನಮನಗಳನ್ನು ಆ ಮಂಜುನಾಥ ಸ್ವಾಮಿಗೆ ನಾನು ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಾನು ಕಡಪ ಜಯದುರ್ಗ ಭಜನೆ ಮಂಡಳಿಯಿಂದ ಬಂದಿದ್ದೇನೆ. ಆಮೇಲೆ ನನಗೆ ಫಸ್ಟಿಗೆ ಬರುವಾಗ ಏನೋ ಹೇಗೋ ಅಂತ ನನಗೆ ಗೊತ್ತಾಯಿತು. ನಾನು ಹೆಸರು ಬರುವುದು, ನನ್ನನ್ನು ಒಂದು ಪಕ್ಕ ನಾನು ಇಲ್ಲಿಗೆ ಫಿಕ್ಸ್ ಮಾಡಿದ್ರು ಹೋಗಿ ಅಂತ. ಆವಾಗ ನನಗೆ ಸ್ವಲ್ಪ ಹೆದರಿಕೆ ಆಯಿತು. ಆದರೂ ಇಲ್ಲಿ ಬಂದ ನಂತರ ನನಗೆ ತುಂಬ ಖುಷಿ ಆಯಿತು. ಇಲ್ಲಿಯ ಒಂದು ವಾತಾವರಣ, ಇಲ್ಲಿಯ ಇವರು ಅಧ್ಯಕ್ಷರು, ಕಾರ್ಯದರ್ಶಿಗಳು, ಎಲ್ಲ ಅಧಿಕಾರಿಗಳು ಇಷ್ಟ ಆದ್ರು. ತುಂಬಾ ಇಷ್ಟ ಆಗಿರೋ ತಿಂಡಿ ಏನಿಲ್ಲಿ? ಇಲ್ಲಿ ತುಂಬಾನೇ ಇಷ್ಟ ಆಗ್ತದೆ ನಮಗೆ. ಬೆಳಿಗ್ಗೆ ತಿಂಡಿ ಕೊಡ್ತಾರೆ, ನೆಕ್ಸ್ಟ್ 10 ಗಂಟೆಗೆ ತಿಂಡಿ. ಇಷ್ಟ ಆಗಿರೋ ತಿಂಡಿ ಯಾವುದು? ಇಷ್ಟ ಆಗಿದ್ದು ಸೀರೆ ಎಲ್ಲ ಮಾಡಿಕೊಡ್ತಾರೆ. ಇಷ್ಟ ಆಯ್ತು ನಿನ್ನೆ ಮಾಡಿದ್ದು? ಇಷ್ಟ ಆಯ್ತು. ಇವತ್ತು ಕಾಯಿ ಹೋಳಿಗೆ ಹೇಗಿತ್ತು? ಚೆನ್ನಾಗಿತ್ತು. ಎಲ್ಲ ಐಟಮ್ ಚೆನ್ನಾಗಿ ಮಾಡ್ತಾರೆ. ನಾವು ಪ್ರಸಾದ ಅನ್ನ ಸೇವನೆ ಮಾಡ್ತೀವಿ. ತುಂಬಾ ಇಷ್ಟ ಆಯ್ತು ವ್ಯವಸ್ಥೆ. ನಮಗೆ ಕುಚ್ಚಲಕ್ಕಿ ತಿಂದ ಅಭ್ಯಾಸ ಇದೆ. ನಾವು ಈ ಸೈಡ್ ಎಲ್ಲ ಬಂದಾಗೆಲ್ಲ ಕುಚ್ಚಲಕ್ಕಿನೇ ಊಟ ಮಾಡೋದು. ನಮಗೆ ಕುಚ್ಚಲಕ್ಕಿ ಅಂದ್ರೆ ತುಂಬಾ ಇಷ್ಟ. ನಮ್ ಘಟ್ಟದ ಮೇಲೆ ಕುಚ್ಚಲಕ್ಕಿ ಕಡಿಮೆನಾ, ಇಲ್ಲಿ ಕುಚ್ಚಲಕ್ಕಿ ಜಾಸ್ತಿ ಇಷ್ಟಪಡೋದು. ಇಲ್ಲೇ ನಾವು ಬಂದ ಕುಚ್ಚಲಕ್ಕಿನೇ ತಿಂದಿದ್ವು. ಇಷ್ಟವಾಗಿರುವಂತದ್ದು ನಮಗೆ ಭಜನೆ, ಇಲ್ಲಿರೋ ಊಟ, ಇಲ್ಲಿರೋ ಜನಗಳು, ಯಾರನ್ನು ನೋಡಿದ್ರು ನಮ್ ದೇವ್ರ ರೂಪದಲ್ಲೇ ಕಾಣಿಸ್ತಾ ಇದ್ದಾರೆ. ಇನ್ನು ತುಂಬಾ ದಿನ ಇರ್ಬೇಕು ಅಂತ ಅನ್ಕೊಂಡಿದ್ದೀರಿ ಇಲ್ಲೇ? ಇಲ್ಲಿ ತುಂಬಾ ದಿನ ಇರ್ಬೇಕು ಅನ್ಸುತ್ತೆ ಕೂಡ. ಇಲ್ಲಿರೋ ಅವಕಾಶ ನಮ್ಗಿಲ್ಲ. ನಮ್ಗೆ ಸಾಕು 9-8 ದಿವಸ ಪುಣ್ಯಾತ್ಮರಾಗಿ ಇಲ್ಲಿದೀವಿ, ಅದೇ ನಮ್ಗೆ ಸಾರ್ಥಕ. ನಾವು ಹೊಸನಗರ ತಾಲೂಕು ತೀರ್ಥಹಳ್ಳಿ ವಲಯ. ನಮ್ದು ಗಂಗಾಧರೇಶ್ವರ ಬೆಹಳ್ಳಿ ಅಂತ. ನಿಮ್ಗೆ ಇಲ್ಲಿ ಇಷ್ಟು ದಿನ ತಿಂದಿದ್ರಲ್ಲಿ ಯಾವ್ದು ತುಂಬಾ ಫೇವ್ರೇಟ್? ನನಗೆ ಇದು ಹೋಳಿಗೆ, ಅನ್ನ ಸಾಂಬಾರು. ನಿಮ್ಗೆ ಊಟನ ಎಲ್ಲದೂ ಫೇವ್ರೇಟ್ ಆಯ್ತು. ಎಲ್ಲದರಲ್ಲೂ ಸ್ವಲ್ಪ ಜಾಸ್ತಿ ಲೈಕ್ ಹೊಟ್ಟೆ ತುಂಬಾ ನಿಜವಾಗ್ಲೂ. ಆಮೇಲೆ ಊಟಕ್ಕಿಂತ ಇಲ್ಲಿನ ವ್ಯವಸ್ಥೆ ಬಹಳ ತುಂಬಾ ಚೆನ್ನಾಗಿದೆ. ಎಲ್ಲರ ಹತ್ರನೇ ಸರಳತೆ ಇಷ್ಟ, ಊಟ ಬಡಿಸೋರ ಪ್ರೀತಿ. ಹಾಗಾದ್ರೆ ಇವರ ಸೇವೆ ನಿಮ್ಗೆ ಎಷ್ಟು ಖುಷಿ ಕೊಡ್ತೀವಿ? ಅದು 100ಕ್ಕೆ 200ರಷ್ಟು ಹೆಚ್ಚು, ಹೇಳಲಿಕ್ಕೆ ಆಗಲ್ಲ. ಮನೇಲಿ ನೋಡ್ಕೊಳಕ್ಕೆ ನಾವು ಮನೇಲೂ ಇಷ್ಟ ಆಗಲ್ಲ, ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೆ ಇಷ್ಟ ಇದೆ. ವ್ಯವಸ್ಥೆ ತುಂಬಾನೇ ಚೆನ್ನಾಗಿದೆ. ಇನ್ನು ಸಾವಿರ ಭಜನಾ ಕಮ್ಮಟಗಳು ನಡೀಲಿ. ನಿಮ್ಮ ಹೆಸರು? ವಿಮಲಾ. ನಿಮ್ಗೆ ಇಲ್ಲಿ ಫೇವ್ರೇಟ್ ಆಗಿರುವಂತ ತಿಂಡಿ ಯಾವ್ದಪ್ಪ ಇಲ್ಲಿ ಇಷ್ಟು ತನಕ ತಿಂದಿದ್ರಲ್ಲಿ?
ಶಿರಾ ಒಂದು, ಆಮೇಲೆ ಪಲಾವ್ ಅಂದ್ರೆ ತುಂಬಾ ಇಷ್ಟ. ಪಲಾವ್ ಚೆನ್ನಾಗಿತ್ತು, ಎಲ್ಲಾ ತಿಂಡಿನೂ ಚೆನ್ನಾಗಿತ್ತು. ಅದ್ರಲ್ಲಿ ಬೆಸ್ಟ್ ನಂಗೆ ಪಲಾವ್ ಇಷ್ಟ. ಇಲ್ಲಿ ನೀಟ್ನೆಸ್ ಕ್ಲೀನ್ನೆಸ್ ಬಗ್ಗೆ ಏನ್ ಹೇಳ್ತೀರಾ? ಅದು ಮಾತ್ರ ಅದ್ಭುತ. ಎಲ್ಲೂ ಕೂಡ ಈ ತರ ನೀಟ್ನೆಸ್ ಇಲ್ಲ. ಆಮೇಲೆ ಯಾವ ಇದ್ರಲ್ಲೂ ಕೂಡ ಇಷ್ಟು ನೀಟ್ನೆಸ್ ಆಗಿ ಯಾವ್ದನ್ನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಒಂದು ಯಾವ್ದೇ ತಗೊಂಡ್ರು ಎಲ್ಲದೂ ಒಂದು ಸಿಸ್ಟಮೆಟಿಕ್ ಆಗಿ ಮಾಡ್ತಿದ್ದಾರೆ ಎಲ್ಲಾ ಸರ್ಗಳು, ಎಲ್ಲಾ ಮೇಡಮ್ಗಳು ಎಲ್ಲಾರು ಸಹ. ಅದೊಂದು ತುಂಬಾ ಖುಷಿ ಆಯ್ತು. ಧರ್ಮಸ್ಥಳ ಜನರ ಬಗ್ಗೆ ಏನ್ ಹೇಳ್ತೀರಾ? ಧರ್ಮಸ್ಥಳದಿರುವಂತಹ ಜನರ ಬಗ್ಗೆ, ಅವರ ನಗುಮುಗದ ಸೇವೆ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗತ್ತೆ. ಇಲ್ಲಿ ಜನಗಳು ಅನ್ಕೊಂಡಿರ್ಲಿಲ್ಲ ಇಲ್ಲಿ ಈ ರೀತಿ ಒಂದು ಹೇಗ್ ಹೋಗಿರೋದು ಅಂತ, ಒಂದು ವಾರ ಇರ್ಬೇಕಿತ್ತಲ್ಲ ಹೇಗ್ ಹೋಗಿರೋದು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಬಂದ್ಮೇಲೆ ಅನ್ಸ್ತಾ ಇದೆ ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ಸೆಂಟಿಮೆಂಟ್, ಮನೆ ವಾತಾವರಣ, ಮನೇಲಿ ಹೇಗಿತ್ತು ಪ್ರೀತಿ, ವಿಶ್ವಾಸ ತುಂಬಾ ಚೆನ್ನಾಗಿದೆ. ಊಟ ಸಹ ಅಷ್ಟೇ. ಒಂದು ಕುಟುಂಬದಲ್ಲಿ ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ನಮಗೆ ಎಲ್ಲ ನಿವಾರಿಸಲಿಕ್ಕೆ ಖಂಡಿತ ಆಗೋದಿಲ್ಲ. ಇಲ್ಲಿ ಧರ್ಮಸ್ಥಳದಲ್ಲಿ ನಿಜವಾಗಲೂ ನಮ್ಮನ್ನ ನಂತರ ಮನೆಗೆ ಹೋದ್ರು ಕೂಡ ಅಷ್ಟು ಶಿಸ್ತಾಗಿ ನೋಡ್ಕೊಳ್ಳಿ, ಅಷ್ಟು ಚಂದಾಗಿ ನಮ್ಮ ನೋಡ್ಕೊಳ್ತಿದ್ದಾರೆ. ಕಾಫಿ ಇರ್ಬೋದು, ತಿಂಡಿ ಇರ್ಬೋದು ಅಂತ ಬಿಟ್ಟು ಹೋಗ್ಲಿಕ್ಕೆ ನಮಗೆ ಅಷ್ಟು ಬೇಜಾರಾಗ್ತದೆ ಅಂತ ಪರಿಸ್ಥಿತಿಯಲ್ಲಿ. ಏನ್ ಹೇಳ್ತೀರಾ ಮ್ಯಾಮ್? ನೀವ್ ಹೇಳ್ತಾ ಇದ್ದೀರಾ, ನಿಮ್ಗೆ ಅಲ್ಲಿ ನೋಡ್ಕೊಂಡು ಮಾತಾಡಿ. ನಿಮ್ಗೆ ಅಂದ್ರೆ ಅಳುನೇ ಬರುತ್ತೆ ನಿಜವಾಗ್ಲೂ ಹತ್ತಿದೀನಿ, ಅಷ್ಟು ಭಕ್ತಿಯಿಂದ ಹತ್ತಿ ಕಣ್ಣಲ್ಲೇ ನೀರು ಬಂದಿದೆ. ಅಂದ್ರೆ ನಾಳೆ ಹೋಗ್ಬೇಕಲ್ಲ, ಇಷ್ಟು ಬೇಗ ಬಂದಿದೆಯಲ್ಲ. ಮನೆಯಿಂದ ಎಲ್ಲರೂ ಅಕ್ಕ ತಂಗಿರಂಗೆ ಇದೀವಿ, ಇಲ್ಲಿ ಒಡ ಹುಟ್ಟಿದ ಅಣ್ಣ ತಮ್ಮನಂಗೆ ಇದೀವಿ. ತುಂಬಾ ಚೆನ್ನಾಗಿದೆ, ಯಾರು ಯಾರ ಬಗ್ಗೆನೂ ಏನೂ ಇದಿಲ್ಲ, ಅಷ್ಟು ಚೆನ್ನಾಗಿದೆ. ನಾಳೆ ಹೋಗ್ಬೇಕಲ್ಲ, ದೇವ್ರು ಇಷ್ಟು ಬೇಗ ಮುಗೀತಾ ಅಂತ ಅನಿಸ್ತದೆ. ಅಂತ ಅನಿಸ್ತದೆ, ಅವಳೇನು ಬರ್ತದೆ. ನಿಮ್ಗೆ ಹೇಗಿದೆ ಮೇಡಮ್? ನನಗೆ ಏನ್ ಅನ್ಸಿಕೆ ಅಂದ್ರೆ, ನನಗೆ ಇಲ್ಲಿಗೆ ಬಂದ್ರ ಮೇಲೆ ನನ್ನ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ಲು. ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಾ ಇದ್ಲು. ಆ ಇಂಜಿನಿಯರ್ ಅಲ್ಲಿ ಅವಳು ಕಂಪ್ನಿಯಿಂದ ಸೆಲೆಕ್ಟ್ ಆಗಿದ್ದಾಳೆ. ನನಗೆ ತುಂಬಾ ಖುಷಿ ಅಂದ್ರೆ, ಮೊನ್ನೆ ನನಗೆ ಬಂದೆ 3ನೇ ದಿನಕ್ಕೆ ನನ್ನ ಮಗಳು ಸೆಲೆಕ್ಟ್ ಆಗಿದ್ದಾಳೆ ಅಲ್ಲಿ. ನನಗೆ ತುಂಬಾ ಅಂದ್ರೆ, ಅದು ನಮ್ಮ ವೆಂಕಟರಮಣ ಸರ್ ಮತ್ತು ಕೃಷ್ಣಮೂರ್ತಿ ಸರ್ ಅವ್ರು ನಮ್ಗೊಂದು ಭಜನೆ ತಂಡ ಮಾಡಿಕೊಟ್ಟದಕ್ಕೆ ನಮ್ಗೆ ಸಾರ್ಥಕ ಆಯ್ತು. ನಿಮ್ಗೆ ಇಲ್ಲಿ ತುಂಬಾ ಇಷ್ಟ ಆಗಿರೋ ವಿಷಯ ಏನು? ತುಂಬಾ ಇಷ್ಟ ಆಗಿದೆ ಇಲ್ಲೇ ಅಣ್ಣರ ನಡವಳಿಕೆ, ಒಂದು ಊಟ ತಿಂಡಿ ವ್ಯವಸ್ಥೆ, ಅವರು ಸಮಾಧಾನ, ಊಟ ಮಾಡ್ತಿರೋದು ಬಡಿಸ್ತಿದ್ರು, ಅವ್ರ ಮುಖದಲ್ಲಿ ಅಷ್ಟು ನಗು. 2 ಸರಿ ಇಲ್ಲ 3 ಸರಿ ಹಾಕಿದ್ರೆ ಏನೇ ಊಟ ಒಂದು ಚೂರು ಮುಖದಲ್ಲಿ ಬೇಜಾರಿಂದ ಊಟ ಪಡ್ತಾರೆ. ನಮ್ಮ ತಾಯಿ ಮನೆಗೆ ಹೋದಕ್ಕಿಂತ ನಮ್ಗೆ ಅಷ್ಟು ಸಂತೋಷವಾಗಿ ನಾವು ಬಿಟ್ಟು ಹೋಗೋದೇ ಹೆಂಗೋ, ತಾಯಿ ಮನೇಲಿ ಹೋಗೋದೇ ನಿಮ್ಗೆ ಹೆಂಗ್ ಫೀಲ್ ಆಗತ್ತೆ ಅದೇ ರೀತಿ ಫೀಲ್ ಆಗ್ತಾ ಇತ್ತು. ಅದೇ ರೀತಿ ಫೀಲ್ ಆಗ್ತಾ ಇದೆ ನಮ್ಗೆ. ಇಲ್ಲಿ ಜನದ ವಾತಾವರಣ, ಅವರೊಂದು ಒಳ್ಳೆ ಗುಣ, ನಮ್ಮ ಅಣ್ಣ ತಮ್ಮಂದಿರಿಗಿಂತ ಹೆಚ್ಚಾಗಿ ನಮ್ಮ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ. ನಮ್ಗೆ ಅದೇ ಸಂತೋಷ. ನಮ್ಮ ಜೀವನದಲ್ಲಿ ಇಂಥ ಸುಖ ನಾವು ಕಾಣೋದೇ ಇಲ್ಲ. ಏನು ನಮ್ಮ ಜೀವನ ಸಾರ್ಥಕ ಆಯ್ತು ಬಂದಿದೆ. ಮೇಡಮ್, ನನಗೆ ಈಗ ನೆನ್ನೆ ಬಂದಿದ್ನೋ ಮೊನ್ನೆ ಬಂದಿದ್ನೋ 1 ವಾರ ಆಯ್ತು ಅಂದ್ರೆ ಹಂಗ ಅನ್ಸೋದಿಲ್ಲ. ನಿನ್ನೆ ಬಂದಿದ್ನೋ ಮೊನ್ನೆ ಬಂದಿದ್ನೋ, ಈಗ ಮತ್ತೆ ನಾಳೆ ಹೋಗ್ಬೇಕಲ್ಲ ಅಂತ ಬೇಜಾರ ಮೇಡಮ್. ಇನ್ನು ಬರ್ತಾ ಇರ್ಬೇಕು. ಯಾರು ಬಿಡ್ಬೇಡ್ರಿ ಈ ಅವಕಾಶನ. ನಮ್ಮ ಉಳಿದನ್ನ ಇನ್ನು ಮುಂದೆ ಈ ರೀತಿ ಇದೇ ಹೋಗಿ ಅಂತ ಅವ್ರು ಕಳ್ಸ್ಕೊಡೋ ಜವಾಬ್ದಾರಿ ಇದಾಗಿರ್ತಾ ಇದೆ ಸ್ವಾಮಿ. ನಿಮಗೆ ಎಷ್ಟು ತುಂಬಾನೇ ಸ್ಪೆಷಲ್ ಅಂತ ಹೇಳಿದ್ರೆ? ಮನಸ್ಸೇ ಬರುದಿಲ್ಲ, ನೆನಪು ಆಗ್ಲಿಲ್ಲ. ಬೆಳಗ್ಗೆ ದರ್ಶನ ಮಾಡ್ತಿರಲ್ಲ, ಅಲ್ಲಿಂದ ಬರಕ್ಕೆ ಒಂದು ಆರೋಗ್ಯ ಸಮಸ್ಯೆ ಆದ್ರೂ ಹಾಗೆ ಒಳ್ಳೆ ಅದಕ್ಕಿಂತ ಅವ್ರು ಕೊಡುದ ಮತ್ತೆ ಬೇರೆ ಎಲ್ಲೂ ಈ ತರ ಕೊಡ್ತಾ ಇಲ್ಲ. ಮತ್ತೆ ಅಡುಗೆ ಮಾಡ್ತಾರೆ, ಈಗ ಅಡುಗೆ ಒಳ್ಳೆ ದೇವ್ರ ಆರೋಗ್ಯ ಆಯುಷ್ಯ ಕೊಟ್ಟು ತಾಯಿ ಮನೆಗೆ ಹೋಗಿ ನೆಮ್ಮದಿಯಾಗಿ 1 ವಾರ ಕಳೆದಂಗ. ನಮ್ಗೆ ರಾಗತಾಳೆ ಅದು ಗೊತ್ತಿಲ್ಲ ಆಗಿತ್ತು. ಇನ್ನೀಗ ಸ್ವಲ್ಪ ಕಲ್ತ್ಕೊಂಡಿತ್ತಲ್ಲ, ಇದು ಕರೆಕ್ಟ್ ಒಳ್ಳೆ ರೀತಿ ಮಾಡ್ಬೇಕಂತ ಆಸೆ. ಮಂಜುನಾಥ ಸ್ವಾಮಿ ಈ ತರ ಎಲ್ಲೂ ನಾವು ಇಷ್ಟರವರೆಗೂ ಅನುಭವಿಸ್ಲೂ ಇಲ್ಲ ಈ ತರ. ಅದೇ ಒಂದ್ ಬಿಟ್ಟು ಬೇಜಾರು, ತುಂಬಾ ಬೇಜಾರಾಗತ್ತೆ. ಅದಕ್ಕೆ ಪ್ರತಿ ವರ್ಷ ಇದೇ ತರ ಇದ್ರೆ ನಮ್ಮನ್ನು ಒಂದು ನಾವು ಬರುವ ವರ್ಷನೂ ಬರ್ತಾ ಇರ್ತೇವೆ. ಇನ್ನು ಪ್ರತಿ ವರ್ಷ ನಾವು ಮಾಡ್ತೀವಿ. ನಿಮ್ಗೆ ತುಂಬಾ ಇಷ್ಟ ಆಗಿರೋಂತ ತಿಂಡಿ ಅಥವಾ ಊಟ ಅಥವಾ ತುಂಬಾ ಇಷ್ಟ ಆಗಿರೋದೇನಿಲ್ಲಿ? ತುಂಬಾ ಇಷ್ಟ ಆಗಿರೋದು ಅಂತಂದ್ರೆ ಶಿರಾ, ಈ ತರದೆಲ್ಲ ಪ್ರತಿಯೊಂದು ಇಷ್ಟವಾಗಿರೋದೇ ಬೆಳಿಗ್ಗೆ ಕೊಟ್ಟಿರೋದು. ಅದಕ್ಕೆ ತುಂಬಾ ಶಿರಾ ಇಷ್ಟ ಆಯ್ತು ನಮಗೆ. ಇನ್ನು ಅಂತಂದ್ರೆ ಭಜನಾ ಕಮ್ಮಟದಲ್ಲಿ ಭಜನೆ ವಿಷಯದಲ್ಲಿ ಹೇಳ್ಬೇಕು ಅಂತಂದ್ರೆ, ಬೆಳಿಗ್ಗೆ ಯೋಗ ಆಸನ ಪ್ರಾರಂಭದಿಂದ ರಾತ್ರಿ ಮಲಗುವವರೆಗೂ ಪ್ರತಿಯೊಂದು ನಮ್ದು ಇಲ್ಲಿ ವ್ಯವಸ್ಥಿತವಾಗಿ ಒಂದು ಅತಿಥಿ ತರ ಯಾವ ಸತ್ಕಾರ ನಾವು ಮನೆಯಲ್ಲಿ ಮಾಡ್ತಿದ್ವ ಅದೇ ಸತ್ಕಾರ ನಮ್ಗೆ ಇಲ್ಲಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಅದು ನಾವು ಇಲ್ಲಿ ಆಡಳಿತ ಕಮಿಟಿಗೆ, ಭಜನಾ ಸಮಿತಿಗೆ ಹಾಗೂ ಪೂಜ್ಯರಿಗೆ, ಅಮ್ಮನವರಿಗೆ ನಾವು ಕೊಡುವಂತ ಇದು. ನಾನು ಆಕ್ಚುಲಿ ಸೌರ್ಯದ ಒಂದು ತಂಡದ ನಾಯಕನಾಗಿ ಇವತ್ತು ತಾಲೂಕು ನಾಯಕನಾಗಿ ಇವತ್ತು ಇಲ್ಲಿ ಭಜನಾ ಸಮಿತಿಗೆ ನಾವು ಬಂದಿರೋದು ಅದು ನನಗೆ ಹೆಮ್ಮೆಯ ವಿಷಯ. ನಾವು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲೂ ಕೂಡ ನಾವು ಸೇವೆಯನ್ನ ಮಾಡ್ತಿರೋದು.
ಇಲ್ಲೂ ಕೂಡ ನಾವು ಭಜನೆಯನ್ನು ಇನ್ನು ಮುಂದೆ ನಮ್ಮ ತಾಲೂಕಲ್ಲಿ, ಊರಲ್ಲಿ, ಗ್ರಾಮದಲ್ಲಿ ನಾವು ನಡೆಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿಂದ ನಾವು ತಗೊಂಡು ಹೋಗಿರುವ ತುಂಬಾ ಜನ ಯುವಕರು ಮೊಬೈಲ್ ಇದ್ರಲ್ಲೇ ಮುಳುಗಿರ್ತಾರೆ. ಭಜನೆ ಅನ್ನೋದು ತುಂಬಾ ಜನ ಮಾಡೋದಿಲ್ಲ. ಈಗ ನೀವು ಯುವಕರಿಗೆ ಏನ್ ಮಾತಾಡ್ತೀರಾ? ಅದೇ ಪ್ರತಿಯೊಂದು ಊರುಗಳಲ್ಲಿ ನಾವೀಗ ತಾಲೂಕು ಊರುಗಳಿಗೆ ಹೋಗಿ ಇದು ಭಜನೆ ತರಬೇತಿಯನ್ನು ಮಾಡಿ ಯುವಕರ ನೋಟ್ ಮಾಡಿ ತರಬೇತಿಯನ್ನು ನೀಡುದು ಅಂತ ಎನಿಸಿದ್ದೇವೆ ನಾವು. ಸರ್, ಇಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರುವಂತ ಒಂದು ವಿಷಯ ಅಂತ ಹೇಳಿದ್ರೆ? ನೀವು ಕೇಳಿದ ಪ್ರಶ್ನೆ ಹೇಗಿದೆ ಅಂದ್ರೆ, ತಾಯಿ ತನ್ನ ಮಕ್ಕಳಲ್ಲಿ ಯಾವ ಮಗು ಇಷ್ಟ ಅಂತ ಕೇಳಿದ ಹಾಗಾಯ್ತು. ಯಾಕೆಂದ್ರೆ ಈ ಪ್ರತಿಯೊಂದು ಇಷ್ಟವೇ, ಇಷ್ಟ ಇಲ್ದಿದ್ರೆ ನಾವು ಬರೋದಿಲ್ಲ ಇಲ್ಲಿಗೆ ಅಲ್ವಾ. ಯಾಕಂದ್ರೆ ಇಲ್ಲಿ ನಾವು ಬರ್ಬೇಕಂದ್ರೆ ಒಂದು ಯೋಗ ಆ ಪುಣ್ಯ ಇರ್ಬೇಕು ನಮಗೆ. ಹಾಗಾಗಿ ಇಲ್ಲಿ ನಡೆದ ಪ್ರತಿಯೊಂದು ಘಟನೆ, ಊಟ ಇರ್ಲಿ, ತಿಂಡಿ ಇರ್ಲಿ, ಯಾಕಂದ್ರೆ ಟೈಮ್ ಟು ಟೈಮ್. ಯಾಕಂದ್ರೆ ಅರ್ಧ ಗಂಟೆ ಲೇಟ್ ಆಯ್ತು, 1 hour ಲೇಟ್. ಈಗ ಯಾವುದೋ ಒಂದು ಸಮಾರಂಭಕ್ಕೆ ಹೋದ್ರೆ ಊಟ ಟೈಮ್ 1 ಗಂಟೆ ಅಂತ ಇದ್ರೆ ಅಲ್ಲಿ ಕೊಡುವಂತ 2 ಗಂಟೆ 3 ಗಂಟೆ ಆಗ್ತದೆ. ಆದ್ರೆ ಇಲ್ಲಿ ಹಾಗಲ್ಲ, 1 ಗಂಟೆ ಅಂದ್ರೆ 1 ಗಂಟೆಗೆ ಊಟ, 3:30ಗೆ ಚಹಾ ಅಂದ್ರೆ 3:30ಗೆ ಚಹಾ, ಬೆಳಿಗ್ಗೆ 7 ಗಂಟೆ ಟಿಫಿನ್ ಅಂತ 8 ಟಿಫಿನ್, 7 ಗಂಟೆ ಸಂಜೆ ಮತ್ತೆ ಕೊಡ್ತಾರೆ ಅಂತ ಟಿಫಿನ್ ಮತ್ತೆ ಚಹಾ ಕೊಡ್ತಾರೆ. ಅದು ಸಹ ಆ ಟೈಮಿಗೆ ಕರೆಕ್ಟ್ ಕೊಡ್ತಾರೆ. ಯಾಕಂದ್ರೆ ಅಲ್ಲಿಂದ ಬಂದಿದ್ದಾರೆ, ಇಲ್ಲೊಂದು ಕೂತು ಭಜನಾ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅದು ಶಿಬಿರಾರ್ಥಿಗಳು ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ಲೋಪದೋಷ ಆಗಬಾರ್ದು, ಅವರು ಚೆನ್ನಾಗಿರ್ಬೇಕು. ಅಷ್ಟು ದೂರದಿಂದ ಬಂದಿದ್ದಾರೆ, ಸಮಸ್ಯೆ ಮಾಡ್ಕೊಂಡು ಹೋಗ್ಬಾರ್ದು. ಇಲ್ಲಿಂದ ಹೋಗುವಾಗ ಹೇಗೆ ಹೋಗ್ಬೇಕು, ಪ್ರೀತಿಯನ್ನ ತುಂಬಿಕೊಂಡು, ಬುದ್ಧಿಯನ್ನ ತುಂಬಿಕೊಂಡು, ವಿದ್ಯೆ ತುಂಬಿಕೊಂಡು ಸಂತೋಷವಾಗಿ ಹೋಗ್ಬೇಕು, 4 ಜನಕ್ಕೆ ಹಂಚೋ ತರ ಇರಬೇಕು ಅಂತ ಹೇಳಿ. ಹಾಗಾಗಿ ಪ್ರತಿಯೊಂದು ವಿಷಯಗಳು ಇಲ್ಲಿ ನನಗೆ ತುಂಬಾ ಸಂತೋಷವಾಗಿದೆ. ಮಾರ್ಗದರ್ಶನಗಳಂತೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಸಂತೋಷ ಆಗಿದೆ. ನಿಮಗೆ ಇಲ್ಲಿ ನೀವು ತುಂಬಾ ಒಂದು ಇಷ್ಟಪಟ್ಟು ತಿಂದಿರುವಂತಹ ಒಂದು ಊಟ ತಿಂಡಿ ಯಾವ್ದಾದ್ರು ಇದೆ? ಎಲ್ಲ ಒಳ್ಳೇದೈತ್ರಿ, ಅನುಕೂಲ ಐತ್ರಿ. ನಮಗೆ 8 ದಿವಸ ಕಾಲ ಕಳೆದಲ್ಲ ನಮಗೆ ಗೊತ್ತಾಗಲಿಲ್ಲ. ಅಷ್ಟೇ ಇಲ್ಲಿ ಸ್ವರ್ಗದಾಗ ಇದ್ದಂಗ ಅನಿಸಿತ್ರಿ ನಮ್ಗೆ ಧರ್ಮಸ್ಥಳ ಅಂದ್ರೆ. ಮುಂದ್ಮೇಲೆ ಗುರುಗಳು ಏನು ಹೇಳ್ಯಾರಂತಂದ್ರೆ, ಒಳ್ಳೇದನ್ನ ತುಂಬ್ಕೊಂಡು ಹೋದ್ರೆ ಡಬ್ಬಿ ಒಳಗೆ, ಕೆಟ್ಟದನ್ನ ಬಿಟ್ಟು ಬಿಡ್ರಿ ಅಂತ ಹೇಳ್ಯಾರ. ಆದ್ರೆ ತಂಬಾಕು, ಗುಟ್ಕಾ, ನಾನಾ ಥರ ಚಟಗಳೆಲ್ಲ ಬಿಡಂದಾರೆ. ಅದನ್ನು ನಾವು ಇಲ್ಲಿ ಬಂದು ಅವ್ರು ಹೇಳಿದ ತಕ್ಷಣ ಅವ್ರು ಬಂದು ನಾವು ಇಲ್ಲಿ ಬಂದು 2 ದಿವಸಕ್ಕೆ ಅದನ್ನು ಬಿಟ್ಟನ್ರಿ ಎಲ್ಲ. ನನಗೆ ಒಳ್ಳೇದು ಅನಿಸಿದ್ರು, ಬರೀ 4 ದಿವಸನಾಗ ನನಗೆ ಒಳ್ಳೇದು ಅನಿಸಿದ್ರು. ಸರ್, ನಿಮ್ಗೆ ಇಲ್ಲಿಂದ ಹೊರಡುವಾಗ ಈಗ ಬೇಜಾರಾಗ್ತಿದ್ಯಾ? ತುಂಬಾ ಬೇಜಾರಾಗ್ತಿದೆ. ಯಾಕಂದ್ರೆ ಎಷ್ಟು ದಿನ 1 ವಾರ ನಾವು ಎಲ್ಲರೂ ಸೇರಿ ಅಣ್ಣ ತಮ್ಮಂದಿರು, ಸೋದರಿಯರು, ಒಂದು ಒಳ್ಳೆ ಒಂದು ಕುಟುಂಬದ ತರ, ಮನೆ ಮಕ್ಕಳ ತರ ಓದ್ಕೊಂಡು ಹೋಗಿದ್ವಿ. ಈ ಕ್ಷೇತ್ರ ನಮಗೆ ಒಂದು ಒಗ್ಗಟ್ಟನ್ನು ಕೊಟ್ಟಿದೆ. ಹಾಗೂ ತಮ್ಮ ಎಲ್ಲರಲ್ಲೂ ಒಂದು ಬಂಧು ಬಾಂಧವ್ಯ ಹಾಗೂ ಪ್ರೀತಿ, ವಿಶ್ವಾಸ, ಸಹನೆ, ತಾಳ್ಮೆ ಹಾಗೂ ಶಾಂತಿ, ನೆಮ್ಮದಿ ಇವನ್ನೆಲ್ಲ ಕೊಟ್ಟಂತ ಕ್ಷೇತ್ರ ಇದು. ತುಂಬಾ ಹೆಮ್ಮೆ ಆಗ್ತದೆ. ಒಂದ್ ಕಡೆ ಹೆಮ್ಮೆನೂ ಆಗ್ತಿದೆ, ಒಂದ್ ಕಡೆ ಒಳಗೆ ನಾವೇ ಅನ್ಕೊಳ್ತಿದ್ದೀವಿ ಆಗ್ಲೇ 7 ದಿನಗಳು ಎಷ್ಟು ಬೇಗ ಹೋಯ್ತು ಅಂತ ಹೇಳಿ. ಯಾಕಂದ್ರೆ ನಾನು ಬರುವಾಗ ನಾನು ಒಬ್ಬನೇ ಬಂದದ್ದು, ಆದ್ರೆ ಈಗ ಹೋಗುವಾಗ ಇವರೆಲ್ಲ ನನ್ನ ಸಂಗಡಿಗರು. ಒಬ್ಬನೇ ಬಂದಾಗ ಅನಿಸ್ತಾ ಇತ್ತು ಒಬ್ಬನೇ ಹೋಗ್ಬೇಕು, ಹೇಗಿರೋದು ರೂಮಲ್ಲಿ, ಎಲ್ರು ಹೇಗಾಗಿ ಎಲ್ಲೆಲ್ಲೋ ಇರೋರು, ಅವ್ರ ಆಲೋಚನೆಗಳು ಬೇರೆ ಬೇರೆ ಇರ್ತವೆ ಅಂತ. ಆದ್ರೆ ಇಲ್ಲಿ ಬಂದ ನಂತರ ಎಲ್ಲರ ಆಲೋಚನೆಗಳು ಒಂದೇ, ಭಜನೆ, ಭಕ್ತಿ ಎಲ್ಲ ಒಂದೇ. ನಾವು ನಿಜವಾಗ್ಲೂ ಬಹಳಷ್ಟು ಖುಷಿ ಆಯ್ತು ನಿಮ್ಮ ಮಾತುಗಳನ್ನೆಲ್ಲ ಕೇಳಿ. ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಈ ಭಜನಾ ಕಮ್ಮಟ ಕೇವಲ ಭಜನೆಯನ್ನು ಮಾತ್ರ ಅಲ್ಲ, ಪ್ರೀತಿಯನ್ನ ಕೊಟ್ಟಿದೆ, ಗೆಳೆತನವನ್ನ ಕೊಟ್ಟಿದೆ, ಹೊಸ ಧೈರ್ಯ, ಹೊಸ ಶಕ್ತಿ, ಅದರ ಜೊತೆಗೆ ಹೊಸತನವನ್ನ ನೀಡಿದೆ ಅನ್ನುವಂಥದ್ದು ಇವರೆಲ್ಲರೂ ಹೇಳ್ತಿರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆಗೆ ನಾನು ಸಮೀಕ್ಷಾ ಶಿರ್ಲಾಲು, U+TV ಉಜಿರೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+TV. ಇದು ಹೊಸತನದ ಸಂಕಲನ. ಬೆನಕ ಹಾಸ್ಪಿಟಲ್ ಕಳೆದ 18 ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್. ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಬೆನಕ ಹೆಲ್ತ್ ಸೆಂಟರ್, ಮೇನ್ ರೋಡ್, ಉಜಿರೆ. ಸಂಪರ್ಕಿಸಿ 08256236742.